ಹಲೋ ಎವ್ರಿವನ್. 60ನೇ ಪ್ರಶ್ನೆಯನ್ನು ನೋಡೋಣ. 135 ಮತ್ತು 75ರ ಮೊಸಅಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ ಮೊಸಅ 135, 75 ಮತ್ತು 20ರ ಲಸಅವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಪ್ರಶ್ನೆ ತುಂಬಾ ಸುಲಭ ಇದೆ ಮಕ್ಕಳೇ. ಒಂಚೂರು ಅರ್ಥ ಮಾಡಿಕೊಂಡು ಉತ್ತರವನ್ನ ನಾವು ಇಲ್ಲಿ ಕೊಡ್ಬೇಕಾಗತ್ತೆ. ಮೊದಲಿಗೆ 135 ಮತ್ತೆ 75ರ ಮೊಸಅವನ್ನ ಕಂಡುಹಿಡಿಯೋಣ. 5ರಿಂದ ಭಾಗ ಮಾಡಿದ್ರೆ 5 2 10, 5 7 35. ಸೊ 27 3ರಿಂದ ಭಾಗ ಆಗೋದಕ್ಕೆ 3 9 27, 3 3 9, 3 1 3. ಅದೇ ರೀತಿ 75ರ ಅಪವರ್ತನವನ್ನ ನೋಡ್ತಾ ಹೋಗೋಣ. 5 1 5, 5 5 25. ಸೊ 15 3ರಿಂದ ಭಾಗ ಆಗೋದಕ್ಕೆ 5 3 15. ಸೊ 5 1 5. 135ರ ಅಪವರ್ತನಗಳು 5 ಮತ್ತೆ 3. 75ರ ಅಪವರ್ತನವು ಕೂಡ 5 ಮತ್ತೆ 3 ಅಲ್ವಾ? ಆದ್ರೆ ನಾವು ಮೊಸಅವನ್ನ ತಗೊಳ್ಳುವಾಗ ಕನಿಷ್ಠ ಘಾತವನ್ನ ತಗೊಳ್ತೀವಿ. ಹಾಗಾಗಿ 5 ಮತ್ತೆ 3ರ ಕನಿಷ್ಠ ಘಾತ 1 ಆಗಿದೆ. ಸೊ ನಾವು 5ರ ಘಾತ 1, 3ರ ಘಾತ 1ಅನ್ನ ತಗೊಂಡಾಗ 15 ಅನ್ನೋ ಉತ್ತರವನ್ನ ನಾವು ಪಡ್ಕೊಳ್ತೀವಿ. ಇದಾದ್ಮೇಲೆ ಅವ್ರು ಏನ್ ಕೇಳಿದ್ದಾರೆ, 135, 75ರ ಮೊಸಅ ಹಾಗೇನೆ 20ರ ಲಸಅವನ್ನ. 135 ಮತ್ತೆ 75ರ ಮೊಸಅ ನಮ್ಗೆ ಏನ್ ಸಿಕ್ಕಿದೆ? 15 ಸಿಕ್ಕಿದೆ. ಸೊ ನಾವಿಲ್ಲಿ ಏನ್ ಕಂಡು ಹಿಡಿಬೇಕು? ಲಸಅ ಯಾವ ಎರಡು ಸಂಖ್ಯೆಯ ಲಸಅ ಕಂಡು ಹಿಡಿಬೇಕು? 135 ಮತ್ತೆ 75ರ ಮೊಸಅದಿಂದ ಬಂದಂತಹ ಉತ್ತರ ಹಾಗೆ 20. ಈ ಎರಡು ಸಂಖ್ಯೆಗಳ ಲಸಅವನ್ನ ಕಂಡುಹಿಡಿಬೇಕು. ಅರ್ಥ ಲಸಅ 15 ಮತ್ತೆ 20 ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ 15ರ ಅಪವರ್ತನವನ್ನ ನೋಡಿದ್ರೆ 3 5 15, 5 1 5. ಸೊ 15ರ ಅಪವರ್ತನಗಳು 3 ಗುಣಿಸು 5 ಅಂತ ಆಗತ್ತೆ. ಇನ್ನು 20ರ ಅಪವರ್ತನವನ್ನ ನೋಡಿದ್ರೆ 2 10 20, 2 5 10, 5 1 5. ಸೊ ಲಸಅ ಏನಾಗತ್ತೆ ಮಕ್ಕಳೇ? 2 ಗುಣಿಸು 3 ಗುಣಿಸು 5. 2ರ ವರ್ಗ, ಯಾಕಂದ್ರೆ ಇಲ್ಲಿ 2 ಬಾರಿ 2 ಬಂದಿದೆ. ಸೊ 2ರ ವರ್ಗ ಗುಣಿಸು 3 ಗುಣಿಸು 5 ಅಂತ ಆಗತ್ತೆ. 2ರ ವರ್ಗ ಅಂದ್ರೆ 4 ಗುಣಿಸು 3 ಗುಣಿಸು 5. 4 3 12, 12 5 60. ಸೊ ಲಸಅ 60 ಅನ್ನೋದನ್ನ ನಾವಿಲ್ಲಿ ನೋಡಬಹುದು.